ನಮಸ್ತೆ, ಫುಡ್ ಬೊಕ್ಕೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕರಾವಳಿ ಭಾಗದಲ್ಲಿ ಮಾಡುವಂತಹ ಮಳೆಗಾಲದ ತಿಂಡಿ ಕೆಸುವಿನೆಲೆಯ ಗಟ್ಟಿ ಹಾಗೂ ಅದನ್ನು ಮಸಾಲೆಗೆ ಹೇಗೆ ಹಾಕೋದು ಹೇಳಿ ತೋರಿಸ್ತಾ ಇದ್ದೀನಿ. ಪತ್ರೊಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಇದು ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದಕ್ಕೆ 1.5 ಪಾವಿನಷ್ಟು ಕೊಚ್ಚಿಗೆ ಅಕ್ಕಿ ಹಾಕ್ತಾ ಇದ್ದೀನಿ. ಕುಚ್ಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅಂತಲೂ ಹೇಳ್ತಾರೆ. ಕರಾವಳಿ ಭಾಗದಲ್ಲಿ ಇದನ್ನು ಊಟಕ್ಕೆ ಉಪಯೋಗಿಸ್ತಾರೆ. ಇದನ್ನು ಹಾಕೋದ್ರಿಂದ ಗಟ್ಟಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗೆ 1 ಪಾವಿನಷ್ಟು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ. ರೇಷನ್ ಅಕ್ಕಿ ಕೂಡ ಹಾಕ್ಬೋದು. ಇದರ ಜೊತೆಗೆ 1.5 ಚಮಚದಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇದು ನೀರೆಲ್ಲ ಕ್ಲಿಯರ್ ಆಗೋ ತನಕ ಚೆನ್ನಾಗಿ ವಾಶ್ ಆಗಬೇಕು. ಇವಾಗ ನೋಡಿ, ಇದನ್ನು ವಾಶ್ ಮಾಡಿ ತಂದಿದ್ದೀನಿ. ಇವಾಗ ಒಳ್ಳೆ ನೀರು ಹಾಕಿ ಇದನ್ನು ಒಂದು ಕಡಿಮೆ ಅಂದರೆ 7ರಿಂದ 8 ಗಂಟೆ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಕೊಚ್ಚಿಗೆ ಅಕ್ಕಿ ನೆನೆಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ನೀವು ಸಂಜೆ ಹೊತ್ತು ಮಾಡ್ಕೊಳ್ತೀರಾದರೆ ಬೆಳಗಿನ ಹೊತ್ತು ಅಕ್ಕಿಯನ್ನು ನೆನೆ ಹಾಕಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 7ರಿಂದ 8 ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕ್ಕೊಳ್ಬೋದು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸೆಲ್ಲ ಚೆನ್ನಾಗಿ ಉಬ್ಬಿ ಬರಬೇಕು. ಇವಾಗ ನೋಡಿ, ಇದು ಫ್ರೈ ಆಗಿದೆ ಚೆನ್ನಾಗಿ. ಇದನ್ನು ತೆಗಿಯೋಣ. ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೋಡಿ ಕೆಂಬಣ್ಣಕ್ಕೆ ಬಂದಿದೆ. ಇವಾಗ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಕೊನೆಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಾ ಇದ್ದಾಗೆ ಒಂದೊಳ್ಳೆ ಪರಿಮಳ ಬರುತ್ತೆ. ಇವಾಗ ನೋಡಿ, ಇದನ್ನು ತೆಗಿಯೋಣ. ಇದಾಗಿದೆ. ಇವಾಗ ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಒಂದು 7ರಿಂದ 8 ಗಂಟೆ ಆಗಿದೆ ನೆನೆಯೋದಕ್ಕೆ ಹಾಕಿ. ಇವಾಗ ಇದನ್ನು ಮತ್ತೊಮ್ಮೆ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ದೊಡ್ಡ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಫಸ್ಟಿಗೆ ನೆನೆಸಿರೋವಂಥ ಅಕ್ಕಿ ಮತ್ತು ಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಂತಹ ಮಸಾಲೆನ ಕೂಡ ಹಾಕೋಬೇಕು. ನಾನಿಲ್ಲಿ 2 ಬ್ಯಾಚಲ್ಲಿ ರುಬ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ದೊಡ್ಡ ಹುಳಿ ಹಾಕ್ಕೊಳ್ಬೇಕು, ಹುಣಸೆ ಹುಳಿ. ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು, ಯಾಕಂದರೆ ಇದು ಕೆಸುವಿನ ಎಲೆ ಸ್ವಲ್ಪ ತುರ್ಕೆ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು, ತುಂಬ ತೆಳು ಮಾಡ್ಕೊಳ್ಬಾರ್ದು. ಹಾಗೆ ತುಂಬ ನೈಸಾಗಿ ರುಬ್ಕೋಬಾರ್ದು. ಇದನ್ನು ಸ್ವಲ್ಪ ಅರ್ಧಂಬರ್ಧ ಇದು ಜರಿ ಜರಿಯಾಗಿ ಇರಬೇಕು. ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿ ಇರಬೇಕು. ನಾನು ಇದನ್ನು 2 ಬ್ಯಾಚಲ್ಲಿ ರುಬ್ಬಿದ್ದೀನಿ. 2 ಸಲ ಕೂಡ ರುಬ್ಕೊಂಡಾಗಿದೆ. ಇವಾಗ ಇದನ್ನು ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಮತ್ತು ಸೊಪ್ಪು ಹಾಕ್ಕೊಳ್ಳುವಾಗ ಅದು ಸರಿ ಹೋಗುತ್ತೆ. ಇವಾಗ ಕೆಸುವಿನ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಆದಷ್ಟು ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಂತಹ ಕೆಸುವಿನ ಎಲೆಯನ್ನು ಮಸಾಲೆಗೆ ಸೇರಿಸ್ಕೋಬೇಕು. ಸೊಪ್ಪು ಮತ್ತು ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ನೋಡಿಕೊಂಡು ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಗಟ್ಟಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೇಗದ ಎಲೆ ತಗೊಂಡಿದ್ದೀನಿ, ಸಾಗುವಾನಿ ಮರದ ಎಲೆ ಇದು. ಇದು ಎಲೆ ಸಿಗದಿದ್ದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಹಿಟ್ಟನ್ನು ಈ ಥರ ತಗೊಂಡು ಈ ಥರ ಮಿಡ್ಲಲ್ಲಿ ಸ್ವಲ್ಪ ಇಟ್ಕೊಳ್ಬೇಕು. ಈ ಥರ 2 ಕಡೆ ಕೂಡ ಫೋಲ್ಡ್ ಮಾಡ್ಕೊಳ್ಬೇಕು. ಇವಾಗ ಗಟ್ಟಿ ಎಲ್ಲ ರೆಡಿಯಾಗಿದೆ. ಇದನ್ನು ಬೇಯೋದಕ್ಕೆ ಇಡಬೇಕು. ಇದನ್ನು ಒಂದು ಅರ್ಧದಿಂದ 3/4 ಗಂಟೆ ಆದರೂ ಸ್ಟೀಮ್ ಮಾಡಬೇಕು. ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು.
ಈ ಮಸಾಲೆಗೆ ಒಂದು 4 ಒಣಮೆಣಸು, ಹಾಗೆ ಒಂದು 1/4 ಚಮಚದಷ್ಟು ಮೆಂತ್ಯ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಕಾಳು ಎಲ್ಲವನ್ನ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಗಟ್ಟಿ ಬೆಂದಿದೆ, ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಹಾಗೆ ತರಕಾರಿ ಸಾರಿನ ಜೊತೆ ತಿನ್ಬೋದು. ಇವಾಗ ನೋಡಿ ಇದು ಬಿಸಿಯಾಗಿದೆ, ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಈ ಥರ ಪೀಸ್ ಮಾಡ್ಕೋಬೇಕು. ಇವಾಗೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು 2ರಿಂದ 3 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ. ಸಾಸಿವೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕ್ರಷ್ ಮಾಡಿದಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಸಾಲೆನ ರೆಡಿ ಮಾಡ್ಕೋಬೇಕು. ಜಾಸ್ತಿ ನೀರು ಕೂಡ ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಒಂದು ಕುದಿ ಬರಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಗಟ್ಟಿಯನ್ನು ಇದಕ್ಕೆ ಹಾಕೊಳ್ಳೋಣ. ಇವಾಗ ನೋಡಿ ರುಚಿಯಾದ ಕೆಸುವಿನ ಎಲೆಯ ಗಟ್ಟಿ ರೆಡಿಯಾಗಿದೆ, ಮಸಾಲ ಗಟ್ಟಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಕೆಸುವಿನ ಎಲೆ ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.